So, dear students, welcome to our discussion on reported speech, and this is session number 37. We had discussed some basic introduction of reported speech in the introductory part, that is session number 35, and some changes in pronouns, some changes in the tenses, some changes in the time phrases in the session number 36, and some types of sentences like a statement. When it is changed, use that. When you transform the yes or no question, use if and whether, if or whether. Okay, when you transform wh word, use wh word as a linker. All this has been discussed in the last session, so let us continue our discussion on this reported speech. Here you can see reporting commands and requests are totally together called as imperative sentences. So imperative sentences always will be like commands or requests. So reporting speech will always start with a verb. You can observe the example on your screen. ಡೈರೆಕ್ಟ್ ಸ್ಪೀಚಲ್ಲಿ ನೋಡಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಓಪನ್ ದ ಡೋರ್, ಹಿಯರ್ ಓಪನ್. ಓಕೆ, ಇಟ್ ಈಸ್ ಅ ವರ್ಬ್. ಸೊ ಈ ರೀತಿಯಾಗಿ ಒಂದು ಕಮಾಂಡ್, ಒಂದು ರಿಕ್ವೆಸ್ಟ್ ಏನೇ ಇದ್ರೂ ಸಹಿತ ಅದು ಯಾವಾಗಲೂ ಕ್ರಿಯಾಪದದೊಂದಿಗೆ ಪ್ರಾರಂಭವಾಗ್ತಿರುತ್ತೆ. ಎಸ್, ಸೊ ನಾವು ಕಮಾಂಡ್ ಇರೋದು ಗೊತ್ತಾಗುತ್ತೆ ನಿಮಗಲ್ಲಿ. ದೇರ್ ವಿಲ್ ಬಿ ನೋ ವರ್ಡ್ ಕಾಲ್ಡ್ ಪ್ಲೀಸ್ ಅನ್ನೋ ವರ್ಡ್ ಇರೋಂಗಿಲ್ಲ. ಸೊ ಆಬ್ವಿಯಸ್ಲಿ ಇರಲಾರ್ದು ಅದ್ರ ಟೋನ್ ಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು ಅದು ಕಮಾಂಡ್ ಅಂತ. ಸೊ ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಓಪನ್ ದ ಡೋರ್ ಅಂತ ಇನ್ನೊಬ್ಬ ವ್ಯಕ್ತಿ ಹೇಳಿದ್ದಾನೆ, ನಮಗೂ ಡೈರೆಕ್ಟ್ ಸ್ಪೀಚ್ ಕಾಣಿಸ್ತಾ ಇದೆ. ಅದನ್ನು ರಿಪೋರ್ಟ್ ಮಾಡುವಾಗ, ಇನ್ ಡೈರೆಕ್ಟ್ ಸ್ಪೀಚ್ ಮಾಡುವಾಗ ಹಿ ಟೋಲ್ಡ್, ಅವ್ರು ಹೇಳ್ತಾರೆ. ಯಾರಿಗೆ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ, ನನಗೆ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅವಾಗ ಮೀ ಅಂತ ಹೇಳ್ತೀರಿ. ಹಿ ಸೈಡ್ ಓಪನ್ ದ ಡೋರ್ ಶ್ವೇತಾ ಆರ್ ಸಂಗೀತ ಅಂತ ಏನಾದ್ರು ವರ್ಡ್ ಯೂಸ್ ಮಾಡಿದರೆ ನೀವು ಹೇಳ್ಬೋದು ಇಲ್ಲಿ ಹಿ ಟೋಲ್ಡ್ ಸಂಗೀತ, ಹಿ ಟೋಲ್ಡ್ ಶ್ವೇತಾ ಅಂತ ಯೂಸ್ ಮಾಡ್ಬೋದು. ಸೊ ಎಸ್, ಯಾವಾಗ ನೀವು ಕಮಾಂಡನ್ನು ಅಥವಾ ರಿಕ್ವೆಸ್ಟನ್ನು ಟ್ರಾನ್ಸ್ಫಾರ್ಮ್ ಮಾಡಬೇಕಾಗುತ್ತೆ, ಟು ಇನ್ಫಿನಿಟಿವನ್ನು ಯೂಸ್ ಮಾಡಬೇಕು. ನೋಟೆಡ್, ಗೊತ್ತಾಯ್ತಾ? ಟು ಇನ್ಫಿನಿಟಿವನ್ನು ಅಂದರೆ ಟು ಪ್ಲಸ್ ವರ್ಬನ್ನು ಯೂಸ್ ಮಾಡಬೇಕು. ಇಲ್ಲಿ ಟು ಓಪನ್, ಹಿ ಟೋಲ್ಡ್ ಮೀ ಟು ಓಪನ್, he told me to close, he told me to stand up, he told me to sit down, he told me to eat, like that. So open the door, here also ಈ ಕಾಮಸ್ ಅನ್ನು ರಿಮೂವ್ ಮಾಡಲಾಗಿದೆ. ಸಿಂಪಲ್ ಆಗಿ ಒಂದು ಸ್ಟೇಟ್ಮೆಂಟ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಲಾಗಿದೆ. ಎನಿ ಕಮಾಂಡ್ ಹ್ಯಾವ್ ಟು ಬಿ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಅ ಸಿಂಪಲ್ ಸ್ಟೇಟ್ಮೆಂಟ್ ಲೈಕ್ ದಿಸ್. ನಾವು ರಿಪೋರ್ಟಿಂಗ್ requests, how you have to recognize? There will be a requesting nature word that is called please. So here you can see, yeah, as I told, to infinitive ಅಂತ ಹೇಳ್ತೇವೆ. ಆಸ್ಕ್ಡ್ ಅಂತಾನೆ ನಾವು ಯೂಸ್ ಮಾಡ್ತೇವೆ. ಆಬ್ವಿಯಸ್ಲಿ ವೆನ್ ಇಟ್ ವಿಲ್ ಬಿ ರಿಕ್ವೆಸ್ಟ್, ಕೇಳ್ತಾರೆ. ಸಿ ಸೇಡ್ ಪ್ಲೀಸ್ ಹೆಲ್ಪ್ ಮೀ. ನಾವು ಹೌ ವಿ ಹ್ಯಾವ್ ಟು ಟ್ರಾನ್ಸ್ಫಾರ್ಮ್ ಇಟ್? ಸಿ ಆಸ್ಕ್ಡ್ ಮೀ. ನಾವು ಲಾಸ್ಟ್ ಸೈಡಲ್ಲಿ ನೋಡಿದ ಹಾಗೆ ಕಮಾಂಡ್ ಇರಲಿ, ರಿಕ್ವೆಸ್ಟ್ ಇರಲಿ. ಸೊ ನನಗೆ ಅಂತ ನೀವು ತಿಳ್ಕೊಂಡಿದ್ದೆ ಆದರೆ ಮೀ ಅಂತ ಬರೀರಿ, ಆ್ಯಂಡ್ ಕಾಮಾ ಅಥವಾ ಅಂಥದ್ದೇನು ಇಡುವಂಗಿಲ್ಲ. ಅಗೇನ್ ಟು ಇನ್ಫಿನಿಟಿವ್, ದಟ್ ಈಸ್ ಟು ಹೆಲ್ಪ್. ಸೊ ನಾವು ಶಿ ಸೇಡ್ ಇದ್ದದ್ದಕ್ಕಾಗಿ ನಾವೇನಂತ ಹೇಳ್ತೇವೆ? ಹರ್ ಅಂತ ಹೇಳ್ತೇವೆ. ಓಕೆ, ಅವಳು ಕೇಳಿದ್ಲು, ಅವಳಿಗೆ ಹೆಲ್ಪ್ ಮಾಡುವಂತ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಮೀ ಅನ್ನೋದು. ಹಾಗಾಗಿ ಅವಳು ಅವಳಿಗೆ ಹೆಲ್ಪ್ ಮಾಡುವಂತ ಹೇಳಿದ್ಲು ಅಥವಾ ಕೇಳಿದ್ಲು, ರೈಟ್? ಸಿ ಆಸ್ಕ್ಡ್ ಮೀ ಟು ಹೆಲ್ಪ್. ಸೊ ಡಿಯರ್ ಫ್ರೆಂಡ್ಸ್, ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್, ಮೇ ಬಿ ಕಮಾಂಡ್ ಆರ್ ಮೇ ಬಿ ರಿಕ್ವೆಸ್ಟ್, ಯೂಸ್ to infinitive, to infinitive, that is to help, to open, to close, to stand, to sit, to eat, to drink, whatever. So yes, this is a little bit on reporting request. Now reporting exclamatory sentences ಅನ್ನು ಹೇಗೆ ನಾವು ಟ್ರಾನ್ಸ್ಫಾರ್ಮ್ ಮಾಡೋದು, ಹೇಗೆ ನಾವು ಇಂಡೈರೆಕ್ಟ್ ಮಾಡೋದು? ವರ್ಬ್ಸ್ ಲೈಕ್ ಎಕ್ಸ್ಕ್ಲೇಮ್ಡ್, ರಿಪೋರ್ಟಿಂಗ್. ನೀವು ಎಕ್ಸ್ಕ್ಲೇಮೇಟರಿ ಮಾರ್ಕ್ ಅಂತ ಯಾವ ರೀತಿ ಡಿಸೈಡ್ ಮಾಡ್ತೀರಿ? ಎಕ್ಸ್ಕ್ಲೇಮೇಷನ್ ಮಾರ್ಕ್ ಇರುತ್ತೆ, ನಿಮಗೆ ಕಾಣಿಸ್ತಾ ಇದೆ. ಈ ಎಕ್ಸ್ಕ್ಲೇಮೇಷನ್ ಮಾರ್ಕ್ ಇದ್ದೇ ಇರುತ್ತೆ. ಎಕ್ಸ್ಕ್ಲೇಮೇಷನ್ ಮಾರ್ಕ್ ಇದ್ದಾಗ ಎಕ್ಸ್ಕ್ಲೇಮ್ಡ್ ಅಂತ ಹೇಳಿ ಅಥವಾ ರಿಮಾರ್ಕ್ಡ್ ಅಂತ ಹೇಳಿ ಆರ್ ಅಟ್ ಲಾಸ್ಟ್ ಸೇಡ್ ಅಂತ ಹೇಳಿದ್ರು, ದಟ್ ಈಸ್ ನಾಟ್ ಇಟ್ ಆಲ್ ರಾಂಗ್. ಸೊ ಈ ಸಿ ಎಕ್ಸ್ಕ್ಲೇಮ್ಡ್ ದ್ಯಾಟ್. ಸೊ ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸಸ್ಸನ್ನು ರಿಪೋರ್ಟ್ ಮಾಡುವಾಗ ಎಕ್ಸ್ಕ್ಲೇಮ್ಡ್ ದ್ಯಾಟ್ ಅಂತ ಹೇಳ್ತೇವೆ. ಏನಂತ? ವಾಟ್ ಅ ಬ್ಯೂಟಿಫುಲ್ ಡೇ ಅನ್ನೋದನ್ನು ಇಟ್ ವಾಸ್ ಅ ಬ್ಯೂಟಿಫುಲ್ ಡೇ ಸಿಂಪಲ್ ಸ್ಟೇಟ್ಮೆಂಟ್ ಆಗಿ ನಾವು ಕನ್ವರ್ಟ್ ಮಾಡ್ತೇವೆ, ಟ್ರಾನ್ಸ್ಫಾರ್ಮ್ ಮಾಡ್ತೇವೆ. ಸೊ ದಿಸ್ ಈಸ್ ರಿಪೋರ್ಟಿಂಗ್ ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸಸ್. ಯಾವಾಗಲೂ ಪಾಸ್ಟ್ ಟೆನ್ಸ್ಗೆ ಬ್ಯಾಕ್ ಶಿಫ್ಟ್ ಆಗಬೇಕು, ಬಟ್ ಬ್ಯಾಕ್ ಶಿಫ್ಟ್ಗೂ ಕೂಡ ಸಮ್ ಎಕ್ಸೆಪ್ಷನ್ಸ್ ಇದೆ.
ಹೊರತಾಗಿದ್ದಿದೆ. ಯಾವಾಗಂದರೆ ವೆನ್ ರಿಪೋರ್ಟಿಂಗ್ ವರ್ಬ್ ವಿಲ್ ಬಿ ಇನ್ ಪ್ರೆಸೆಂಟ್ ಟೆನ್ಸ್, ವಿಲ್ ಬಿ ಇನ್ ದ ಪ್ರೆಸೆಂಟ್ ಆರ್ ಫ್ಯೂಚರ್ ಟೆನ್ಸ್. ಫಾರ್ ಎಕ್ಸಾಂಪಲ್ ಸೇಯ್ಸ್ ಅನ್ನೋದು ಇತ್ತಂದರೆ ಸೇಯ್ಡ್ ಬದಲಾಗಿ ಸೇಯ್ಸ್ ಅನ್ನೋದಿದ್ರೆ ನಾವು ಬ್ಯಾಕ್ ಶಿಫ್ಟ್ ಮಾಡುವಾಗ ಟೆನ್ಸ್ ಚೇಂಜ್ ಮಾಡೋ ಹಾಗಿಲ್ಲ. ಬಟ್ ಟೈಮ್ ಫ್ರೇಮ್ಸ್ ನೀವು ಅಲ್ಲಿ ಕಾಂಟೆಕ್ಸ್ಚುವಲ್ ನೋಡಿ ಚೇಂಜ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅನದರ್ ಎಕ್ಸೆಪ್ಷನ್ ಈಸ್ ವೆನ್ ದ ಸ್ಟೇಟ್ಮೆಂಟ್ ಈಸ್ ಅ ಯೂನಿವರ್ಸಲ್ ಟ್ರೂತ್. ಆ್ಯಸ್ ಐ ಟೋಲ್ಡ್, ಒಂದು ಯೂನಿವರ್ಸಲ್ ಟ್ರೂತ್ ಇದ್ರೆ, ಫಾರ್ ಎಕ್ಸಾಂಪಲ್ ಶಿ ಸೇಸ್ ಸನ್ ರೈಸಸ್ ಇನ್ ದ ಈಸ್ಟ್. ಶಿ ಸೇಸ್ ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಶಿ ಸೇಸ್ ಮೂನ್ ರಿವಾಲ್ವ್ಸ್ ಅರೌಂಡ್ ದ ಅರ್ತ್. ಇವು ಯೂನಿವರ್ಸಲ್ ಟ್ರೂತ್. ಹಾಗಾಗಿ ಇವುಗಳನ್ನು ನಾವು ಚೇಂಜ್ ಮಾಡಬಾರ್ದು ಬ್ಯಾಕ್ ಶಿಫ್ಟ್ ಮಾಡುವಾಗ. ಓಕೆ, ಬ್ಯಾಕ್ ಶಿಫ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ. ವೆನ್ ದ ಒರಿಜಿನಲ್ ಸ್ಟೇಟ್ಮೆಂಟ್ ಈಸ್ ಸ್ಟಿಲ್ ವ್ಯಾಲಿಡ್. ಓಕೆ, ಫಾರ್ ಎಕ್ಸಾಂಪಲ್ he said that satyam shivam sundaram. It is valid anytime. So she said that satyam shivam sundaram, like that only. Yes, so like that we have to understand the exceptions for the back shifting. Yes, you can see now. Let us move to the next slide. Exceptions ಆದ ನಂತರ ಕಾಮನ್ ಎರರ್ಸ್ ನಾವೇನು ಮಾಡ್ತೇವೆ. ಆಲ್ಮೋಸ್ಟ್ ಸ್ಟೂಡೆಂಟ್ಸ್, dear friends, this slide is very important. We commit these errors always, like that. ಯಾವುದನ್ನು ಮಾಡ್ತೀರಿ ನೀವು? ನೋ ಚೇಂಜಿಂಗ್ ಪ್ರನೌನ್ಸ್ ಕರೆಕ್ಟ್ಲಿ. ಪ್ರನೌನ್ಸನ್ನು ಚೇಂಜ್ ಮಾಡೋಂಗಿಲ್ಲ. ಶೀ ಸೇಡ್ ಟು ಮೀ ಇದ್ದಾಗ ಶೀ ಸೇಡ್ ಟು ಮೀ ದಟ್ ಐ ಹ್ಯಾವ್ ಟು ಹೆಲ್ಪ್ ಹರ್. ಓಕೆ, ಟು ಹೆಲ್ಪ್ ಹರ್ ಇನ್ನೇನಂತ ಬರ್ತೀವಿ ನಾವು? ಶಿ ಸೇಡ್ ಪ್ಲೀಸ್ ಹೆಲ್ಪ್ ಮೀ ಇದ್ದದನ್ನು ಶಿ ಸೇಡ್ ಪ್ಲೀಸ್ ಹೆಲ್ಪ್ ಶಿ ಅಂತ ಬರಿತೀವಿ. ನೋ, ಶಿ ಸೇಡ್ ಟು ಹೆಲ್ಪ್ ಹರ್ ಅನ್ನೋ ಒಂದು ಪ್ರನೌನನ್ನು ಯೂಸ್ ಮಾಡಬೇಕು. ಕಾಮನ್ ಆಗಿ ನಾವು ಮಾಡ್ತಕ್ಕಂಥದ್ದು ಮಿಸ್ಟೇಕ್ ಅದೇ. ಆ್ಯಂಡ್ ಕ್ವಶನ್ ವರ್ಡ್ ಆರ್ಡರ್, ಫಾರ್ ಎಕ್ಸಾಂಪಲ್ ಆರ್ ಯು ಓಕೆ ಇದ್ದದನ್ನು ಯು ಆರ್ ಅಥವಾ ಐ ವಾಸ್ ಅಂತ ಟ್ರಾನ್ಸ್ಫಾರ್ಮ್ ಮಾಡಬೇಕು. ಬಟ್ ನಾವೇನು ಬರ್ತೀವಿ? ವಾಸ್ ಐ. ಈ ರೀತಿ ಕ್ವಶನ್ ವರ್ಡ್ ಆರ್ಡರನ್ನು ನಾವು ಚೇಂಜ್ ಮಾಡೋದನ್ನು ಮರಿತೀವಿ. ಡೋಂಟ್ ಕಮಿಟ್ ದ್ಯಾಟ್. ಆ್ಯಂಡ್ ಫಾರ್ಗೆಟಿಂಗ್ ಟೈಮ್ ಪ್ಲೇಸ್ ಅಡ್ಜಸ್ಟ್ಮೆಂಟ್ಸ್. now has to be changed into then, here has to be changed into there, okay, or today has to be changed into that day, tomorrow has to be changed into the next day. So like this, the previous day, yesterday ಅನ್ನೋದನ್ನು the previous day ಅಂತ ಚೇಂಜ್ ಮಾಡಬೇಕು. ಅದನ್ನು ನಾವು ಫಾರ್ಗೆಟ್ ಮಾಡ್ತೀವಿ. ಬಟ್ ಡೋಂಟ್ ಫಾರ್ಗೆಟ್ ದ್ಯಾಟ್. ಓವರ್ ಯೂಸಿಂಗ್ ದ್ಯಾಟ್ ಅನ್ನೆಸೆಸರಿಲಿ, ದ್ಯಾಟ್ ಅನ್ನೋ ವರ್ಡನ್ನು ಅನ್ನೆಸೆಸರಿಯಾಗಿ ರಿಪೀಟಾಗಿ ಯೂಸ್ ಮಾಡ್ತೇವೆ. ಸೊ ದೀಸ್ ಆರ್ ಸಮ್ ಕಾಮನ್ ಎರರ್ಸ್ we have to avoid. And what are the usage, practical usage of reporting speech? So we use indirect speech preferred for formality. Formality ಮಾತಾಡುವಾಗ ನಾರ್ಮಲ್ ಆಗಿ ಹೇಳುವಾಗ ನಾವು ಇಂಡೈರೆಕ್ಟ್ ಸ್ಪೀಚನ್ನು ಪ್ರಿಫರ್ ಮಾಡ್ತೇವೆ. ಆಲ್ಮೋಸ್ಟ್ ಆಲ್ ಏನು ದ ನ್ಯೂಸ್ ಐಟಮ್ಸ್ ವಿಲ್ ಬಿ ಇನ್ ಅ ರಿಪೋರ್ಟೆಡ್ ಸ್ಪೀಚ್. ಯು ಕ್ಯಾನ್ ಲಿಸನ್ ಟು ನ್ಯೂಸನ್ನು ಕೇಳಿ ಅವ್ರು ಹೇಳ್ತಾರೆ ಹೀಗಂದ್ರು ಅಂತ, ಅವರು ಇದನ್ನು ಅನೌನ್ಸ್ ಮಾಡಿದರು. ಅವ್ರು ಆ್ಯಕ್ಚುಲಿ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೇನೆ. ಪ್ರೈಮ್ ಮಿನಿಸ್ಟರ್ ಏನಂತ ಅನೌನ್ಸ್ ಮಾಡ್ತಾರೆ ಅಂತಂದರೆ ಫ್ರಮ್ ಟುಮಾರೋ ದೇರ್ ಇಸ್ ಅ ಹಾಲಿಡೇ. ಪ್ರೈಮ್ ಮಿನಿಸ್ಟರ್ ಒರಿಜಿನಲ್ ಆಗಿ ಮಾತಾಡುವಾಗ ಹೇಳ್ತಾರೆ. ಬಟ್ ಅದನ್ನ ರಿಪೋರ್ಟ್ ಹೇಗೆ ಮಾಡ್ತೀವಿ? ಪ್ರೈಮ್ ಮಿನಿಸ್ಟರ್ ಅನೌನ್ಸ್ಡ್ ದ್ಯಾಟ್ ಟುಮಾರೋ ವಿಲ್ ಬಿ ಅ ಹಾಲಿಡೇ. ಟುಮಾರೋ ವಿಲ್ ಬಿ ಅ ಹಾಲಿಡೇ. ದಟ್ ಈಸ್ ವಾಟ್ ನ್ಯೂಸ್ ಸ್ಟೇಟ್ಮೆಂಟ್ ಮಸ್ಟ್ ಬಿ ಲೈಕ್ ದ್ಯಾಟ್. ಆ್ಯಂಡ್ ದೀಸ್ ಏನು ಅಕಾಡೆಮಿಕ್ ರೈಟಿಂಗಲ್ಲಿ, ಫಾರ್ ಎಕ್ಸಾಂಪಲ್ ರಿಸರ್ಚ್ ಪೇಪರಲ್ಲಿ, ಎಸ್ಸೇಸಲ್ಲಿ, ರಿಪೋರ್ಟ್ಸಲ್ಲಿ ನಾವು ಇಂಡೈರೆಕ್ಟ್ ಸ್ಪೀಚನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಜರ್ನಲಿಸಮಲ್ಲಿ ಕೂಡ ನಾವು ಇದನ್ನು ಯೂಸ್ ಮಾಡ್ತೇವೆ. ಜರ್ನಲಿಸಮಲ್ಲಿ ಎಕ್ಸಾಕ್ಟ್ ವರ್ಡನ್ನು ಅವರು ಕೋಟ್ ಮಾಡಿ ಆ್ಯಸ್ ಇಟ್ ಈಸ್ ಇದ್ದಿರ್ತಾರೆ, ಬಿಕಾಸ್ ಟು ಕ್ರಿಯೇಟ್ ಅ ವಿವಿಡ್ನೆಸ್. ಓಕೆ, ಒಂದು ವೈವಿಧ್ಯತೆಯನ್ನು ಅಲ್ಲಿ ಆಡಿಯನ್ಸ್ಗೆ ಕನ್ವೇ ಮಾಡೋದಕ್ಕಾಗಿ ನಾವು ಡೈರೆಕ್ಟ್ ಸ್ಪೀಚನ್ನು ಯೂಸ್ ಮಾಡಿರ್ತೇವೆ. ಇಂಡೈರೆಕ್ಟ್ ಸ್ಪೀಚನ್ನು ಅದರ ಓವರಾಲ್ ಸ್ಪೀಚನ್ನ ಸಮರೈಸ್ ಮಾಡೋದಕ್ಕೆ ಇಂಡೈರೆಕ್ಟ್ ಸ್ಪೀಚ್ ನಾವು ಯೂಸ್ ಮಾಡ್ತೇವೆ. Yes, let us continue that practical usage of indirect speech in literature. ಲಿಟ್ರೇಚರಲ್ಲಿ ಡೈರೆಕ್ಟ್ ಸ್ಪೀಚನ್ನು ಕ್ಯಾರೆಕ್ಟರ್ನ ರಿಯಾಲಿಸಮನ್ನು, ಕ್ಯಾರೆಕ್ಟರ್ ಏನು ಮಾತಾಡಿದೆ, ಆ್ಯಕ್ಚುಲ್ ಏನು ಮಾತಾಡ್ತೀವಿ ಅದನ್ನಕ್ಕೆ ಡೈರೆಕ್ಟ್ ಸ್ಪೀಚ್ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಆಲ್ ಇನ್ ದ ಪ್ಲೇಸ್ ಆರ್ ಡ್ರಾಮಾಸ್ ವಿಮೆಸೆ. ನಾಟಕಗಳಲ್ಲಿ ನೀವು ನೋಡಿದ್ದೀರಿ, ರಾಜ ಡಬಲ್ ಒಂದು ಕೋಲನ್ ಇರುತ್ತೆ, ಏನು ಮಾತಾಡ್ತಾನೆ ಅನ್ನೋದು ಎಕ್ಸಾಕ್ಟ್ ಬರೆದಿರ್ತಾರೆ. ಸೊ ದಿಸ್ ಈಸ್ ವಾಟ್ ಡೈರೆಕ್ಟ್ ಸ್ಪೀಚ್. ಅದನ್ನು ಇಂಡೈರೆಕ್ಟ್ ಸ್ಪೀಚನ್ನು ನರೇಷನ್ ಫ್ಲೋಗಾಗಿ ನಾವು ಇಂಡೈರೆಕ್ಟ್ ಸ್ಪೀಚನ್ನು ಯೂಸ್ ಮಾಡ್ತೇವೆ. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಡ್ ಅಂತ ಅನ್ನೋದನ್ನು ನಾವು ಬರಿತೀವಿ ಇಂಡೈರೆಕ್ಟ್ ಸ್ಪೀಚಲ್ಲಿ. ನೆನ್ಪಿಟ್ಕೊಡ್ರಿ ಸಿಂಪಲ್ಲಾಗಿ, ಕನ್ವರ್ಟ್ ಡೈರೆಕ್ಟ್ ಇಂಟು ಇಂಡೈರೆಕ್ಟ್ ಸ್ಪೀಚ್, ಚೇಂಜ್ ಟೆನ್ಸಸ್ ಆ್ಯಂಡ್ ಪ್ರನೌನ್ಸ್ ಅಕಾರ್ಡಿಂಗ್ಲಿ,
ನೀವು ಟೆನ್ಸಸ್ಸನ್ನು ಚೇಂಜ್ ಮಾಡಬೇಕು, ಸರಿಯಾದಂತಹ ಒಂದು ಕಾಂಟೆಕ್ಸ್ಟನ್ನು ನೋಡಿ, ಸಿಚುವೇಶನನ್ನು ನೋಡಿ. ಅಡ್ಜಸ್ಟ್ ಟೈಮ್ ಆ್ಯಂಡ್ ಪ್ಲೇಸ್ ವರ್ಡ್ಸ್, ಟೈಮ್ ಮತ್ತು ಪ್ಲೇಸನ್ನು ಡಿನೋಟ್ ಮಾಡ್ತಕ್ಕಂಥ ವರ್ಡ್ಸ್. ಫಾರ್ ಎಕ್ಸಾಂಪಲ್, ಐ ಆಮ್ ರಿಪೀಟಿಂಗ್ ಅಗೇನ್. ನೌ, ದೆನ್, ಟುಡೇ, that day, yesterday, the previous day, here, there, this, that, these, those. So like this you have to change. Again I am bringing your kind notice. These are the some references I have referred. So I have brought all the information from these sources. So thank you very much. I think you had a little bit discussion on this direct Indian speech. Okay, then fine. Take care. Sayonara.